ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮಧ್ಯವರ್ತಿ ಎಲ್ಲ ಶಿಬಿರಾರ್ಥಿಗಳೇ, ಎಲ್ಲರೂ ಸ್ವಲ್ಪ ವಿದ್ಯೆಗೆ ನಾವು ಕೊಡ್ತಾ ಇದ್ದೇವೆ. ಸ್ವಲ್ಪ ಒಂದು ಆಕ್ಷನ್ ಮಾಡೋಣ. ಕೈ ಸ್ವಲ್ಪ ಮಾಡಿ ಎಲ್ಲ ಮಾಡಬೇಕು. ಸ್ವಲ್ಪ ಜ್ವರ ಜ್ವರ ಸ್ವಲ್ಪ ಜ್ವರ ಇನ್ನೂ ಜ್ವರ ಪಾಸ್ ಮಾಡೋದು, ಪಾಸ್ ಎಲ್ಲ ಮಾಡ್ಬೋದು. ಕೂತರೆ ಎಲ್ಲ ಮಾಡಿ, ಕೂತರೆ ಎಲ್ಲ ಮಾಡಿ ಪಾಸ್ ಮಾಡಬೇಕು. ಇನ್ನೂ ಜ್ವರ ಶಕ್ತಿ ಮೊದಲು ಮಾಡಿ ಎರಡು ಸೊಳ್ಳು ಕೇಳಬೇಕು. ಜ್ವರ ಏನಾಗ್ತಿದೆ ಏನಾಗ್ತಿದೆ ಇನ್ನೂ ಜ್ವರ ಕಿಕ್ಕಿ, ಇನ್ನೂ ಜ್ವರ ಕಿಕ್ಕಿ ಫಾಸ್ಟ್ ಆಗಿ ಜ್ವರ ಕೈ ಮಾಡಿ ಕಿಕ್ಕಿ ತಕ್ಕಿ ಜ್ವರಗೆ ಸ್ಟಾರ್ಟ್ ಆಗ್ತಿದೆ. ಜಾಸ್ತಿ ಕಂಟ್ರೋಲ್ ಇಟ್ಕೊಳ್ಳಿ. ಇದು ಯಾಕೆ ಮಾಡಿಸೋದಂದ್ರೆ ಕೆಲವರಲ್ಲಿ ನಿದ್ದೆ ಮಾಡ್ತಾ ಇದ್ದೇವೆ. ನಮ್ಮ ಕೈನಲ್ಲಿ ಪಂಚಭೂತಗಳಿದ್ದಾವೆ. ಇವೆಲ್ಲ ಸ್ವಲ್ಪ ಹೀಟ್ ಆದಷ್ಟು ನಮ್ಮ ದೇಹಕ್ಕೆ ಒಳ್ಳೆ ಎನರ್ಜಿ ಬರ್ತದೆ. ನಮ್ಮ ಕಾನ್ಸಂಟ್ರೇಷನ್ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಂದಿಲ್ಲ ನೀವೆಲ್ಲರೂ ಅಂತ ಹೋದು ಒಂದು ಸೇರಿ ಕಡೆ ಉಳಿಯಾರಲ್ಲಿ ನಾವು ಉಳಿಯ ಸುತ್ತಮುತ್ತ ನೀವೆಲ್ಲ ಬಂದಿದ್ದೀರಾ. ಸುಮಾರು ಜನ ಇದ್ದೀರಾ. ನಿಮ್ಮೊಂದು ಡೌಟ್ ಬರ್ಬೋದು. ಬಂದಿದ್ಯಾ? ಏನಾದ್ರು ಡೌಟ್ ಬಂದಿದ್ಯಾ? ಬಂದಿದೆ. ಬಟ್ ನೀವು ಅಂತ ಹೇಳ್ತಿಲ್ಲ. ಸುಮಾರು ಜನ ಇಲ್ಲಿ ಇಷ್ಟೊಂದು ಉಳಿಯ ಸುತ್ತಮುತ್ತ ಇಷ್ಟೊಂದು ಜನ ಫಿಕ್ಸ್ ಮಾಡೋದಿದ್ದಾರೆ, ಉಳಿಯುತ್ತಿದ್ದಾರೆ. ನಮ್ಮನ್ನೇ ಯಾಕೆ ಕರ್ಕೊಂಡಿದ್ದಾರೆ? ಆ ಡೌಟ್ ಬಂದಿಲ್ಲ ನಿಮಗೆ? ಬಂದಿದ್ಯಾ? ಸುಮಾರು ಜನ ಬಂದಿರುತ್ತೆ. ಯಾಕೆ ಅಂದರೆ ಮಂಜುನಾಥ ಸ್ವಾಮಿಯವರು ನಿಮ್ಮನ್ನು ಕರ್ಕೊಂಡಿರಲ್ಲ. ನಿಮ್ಮ ಅಣ್ಣ ತಮ್ಮಗಳಿರ್ಬೋದು, ತಂದೆ ತಾಯಿಗಳಿರ್ಬೋದು, ಸ್ನೇಹಿತರಿರ್ಬೋದು, ಆ ಮುಖಾಂತರವಾಗಿ ನಿಮ್ಮನ್ನು ಕರ್ಕೊಂಡು ಈ ಪ್ರಪಂಚದ ಸತ್ಪ್ರಜೆಯಾಗಿ ಮಾಡಲಿಕ್ಕೆ ಮಂಜುನಾಥ ಸ್ವಾಮಿಯವರು ಅವ್ರ ಮುಖಾಂತರ ನಿಮ್ಮನ್ನು ಕರ್ಕೊಂಡು ಸೇರಿಸಿದ್ದಾರೆ ಅಲ್ವಾ? ಅಂದ್ಕೊಳ್ತೀರಾ? ನಿಜ ತಾನೆ? ಯಾವ್ದು ಮಾತಾಡಬೇಕು ಅಲ್ವಾ? ಅದನ್ನ ನೀವು ಏನ್ ಮಾಡಬೇಡಿ, ಸದುಪಯೋಗ. ಮಂಜುನಾಥ ಸ್ವಾಮಿಯವರ ಕೃಪೆಯನ್ನು ಇಲ್ಲದಿಂದಲೇ ನೀವು ಎಷ್ಟೋ ಜನ ಇದ್ರು ಸಹ ಯಾಕೆ ಮಾತ್ರ ಹೇಗೆ ಮಾಡ್ಕೊಂಡಿದ್ದಾರೆ ಮಂಜುನಾಥ ಸ್ವಾಮಿಯವರು? ಕೇವಲ ಒಂದು 5 ಮಾತ್ರ ಇದನ್ನೆಲ್ಲ ಖರ್ಚು ಮಾಡಿ ನನ್ನ ಮಕ್ಕಳು ನೀವೆಲ್ಲ ಸಹ ಮಂಜುನಾಥ ಸ್ವಾಮಿಯ ಪ್ರೀತಿ ಮಕ್ಕಳಾಗಿ ಇಲ್ಲಿ ಬಂದಿದ್ದೀರಾ. ಮುಂದಿನ ದಿನಗಳಲ್ಲಿ ಮಂಜುನಾಥ ಸ್ವಾಮಿಗೆ ನೀವು ಪ್ರತಿನಿಧಿಗೆ ಇರಬೇಕು. ಅವಾಗ ಮಕ್ಕಳು ಹೇಳ್ತೀವಿ, ನಾವೆಲ್ಲ ಯಾರ ಮಕ್ಕಳು ಅಂತೇಳಿ. ಯಾರ ಮಕ್ಕಳು? ದೇವರ ಮಕ್ಕಳು. ಯಾವ ರೀತಿ ಮಾಡ್ತೀರಾ? ಹೆಂಗ್ ಮಾಡ್ತೀರಾ? ದೇವರ ಮಕ್ಕಳು ಅಂತ ಈಸಿ ಹೇಳ್ಬಿಟ್ಟು ಹೆಂಗ್ ಮಾಡ್ತೀರಾ? ತಿಳ್ಕೊಬೇಕಲ್ಲ. ಒಳ್ಳೆತನದಲ್ಲಿ ಆಮೇಲೆ ಹೇಳಿ, ದೇವರ ಮಕ್ಕಳು ನಾನು ಯಾವ ರೀತಿ ಮಾಡ್ತೀನಿ ಹೇಳ್ತೀವಿ. ಎಲ್ಲರೂ ಹೇಳ್ತೀವಿ, ನಾವು ಹೇಳ್ತೀವಿ, ಬೇರೆಯವರು ಹೇಳ್ತಾರೆ. ದೇವರ ಮಕ್ಕಳು ಅಂತೀವಿ. ಹೇಗೆ ಮಾಡಬೇಕು ಅಂತಂದ್ರೆ ನನಗೆ ತಿಳಿದಿರೋ ಪ್ರಕಾರ ನಾವೆಲ್ಲರೂ ನಮ್ಮ ತಂದೆ ತಾಯಿ ಅಜ್ಜ ಮುತ್ತಾಗ ಎಲ್ಲರೂ ಸೇರಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಿ ದೇವಸ್ಥಾನಕ್ಕೂ ವಿಷ್ಣು ದೇವಸ್ಥಾನಕ್ಕೂ ಹೋಗ್ತೀವಿ. ಎಲ್ಲರೂ ಸಹ ದೇವರ ಕೈ ಹೋಗ್ತೀವಿ. ತಂದೆ ನಾವು ನಾನು ಹೋಗ್ತೀವಿ, ನಮ್ಮ ತಂದೆ ಹೋಗ್ತಾರೆ, ತಾತ ತಾಯಿ ಎಲ್ಲರೂ ಹೋಗ್ತಾರೆ ಅಲ್ವಾ? ನಮ್ಮ ತಂದೆ ಯಾವ ಥರ ಕೇಳಿದಾರ ನನ್ನನ್ನು? ನಾನು ನಿಮ್ಮ ಅಪ್ಪ ನಾನು ಇಲ್ಲಿದ್ದೀನಿ, ನನ್ನನ್ನು ಅಪ್ಪ ಅಂದ್ಬಿಟ್ಟು ಅವ್ರನ್ನ ಅಪ್ಪ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಯಾರು ಕೇಳಿದಾರ? ಯಾರು ಕೇಳಿಲ್ಲ. ಯಾಕೆ ಹೇಳಿ? ಪರಮಾತ್ಮ ಒಬ್ಬನೇ ನಮ್ಮೆಲ್ಲರ ಮಕ್ಕಳು, ನಮ್ಮೆಲ್ಲರ ತಂದೆ. ಹಂಗಾಗಿ ನಾವು ಯಾರು ಸಹ ಪ್ರಶ್ನೆ ಮಾಡಿಲ್ಲ. ನಮ್ಮ ಮಕ್ಕಳನ್ನು ಮಾಡಲ್ಲ, ನಮ್ಮ ಅಮ್ಮನ ಮಾಡಲ್ಲ, ನಮ್ಮ ತಾತ ಯಾರು ಸಹ ಇರೋದಿಲ್ಲ. ನಾವು ದೇವಸ್ಥಾನ ತಂದೆ ತಾಯಿ ದೇವರ ಕೈ ಇರ್ತಾರೆ. ಅವ್ರು ಯಾರು ಪ್ರಶ್ನೆ ಮಾಡಿದಾರ? ಇಲ್ಲ. ಅದೊಂದು ಕಾರಣಕ್ಕಾಗಿ ನಮ್ಮ ಪರಮಾತ್ಮ ನಮ್ಮನ್ನು ಮುಗಿಸಿದ್ದಾನೆ. ಅವನಿಗೆ ನಾವು ಋಣಿ ಆಗಿದ್ದೇವೆ. ಆನಂತರ ನಮಗೆ ಪರಮಾತ್ಮ ಹೇಳ್ತಾನೆ, ನಮಗೆ 5 ಗುಣಗಳು, 5 ಗುಣಗಳು ಸರಿ ಹೇಳಿದ್ರು. ಪಂಚಭೂತಗಳ ಗುಣಗಳು. ಪಂಚಭೂತಗಳು ಯಾವ್ಯಾವ? ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಈ ಪಂಚಭೂತಗಳಿಂದ ಈ ದೇಹ ಮಾಡಲ್ಪಟ್ಟಿರುತ್ತದೆ. ನಮ್ಮ ಜನ್ಮಕ್ಕೆ ಕಾರಣವಾಗಿರೋದು ನಮ್ಮ ತಂದೆ ತಾಯಿ ಆಗಿರ್ಬೋದು. ಪಂಚಭೂತಗಳಲ್ಲಿ ಸಿಗುವಂತಹ ಸಿರಿಧಾನ್ಯಗಳು, ಗಾಳಿ, ಬೆಳಕು, ನೀರು, ಅಗ್ನಿ ಅವುಗಳೆಲ್ಲ ಸೇರಿಸಿ ನಮ್ಮ ತಂದೆ ತಾಯಿಗಳು ನಮ್ಮ ಜನ್ಮಕ್ಕೆ ಕಾರಣ ಆಗ್ತಾರೆ. ಹಂಗಾಗಿ ನಮ್ಮೆಲ್ಲರೂ ಸಹ ಪಂಚಭೂತಗಳ ಗುಣ ಇದೆ. ಆ ಪಂಚಭೂತಗಳ ಗುಣವನ್ನು ತಿಳಿಸಬೇಕಂದ್ರೆ ನಾವೆಲ್ಲರೂ ಸಹ ಭೂಮಿ ತಾಯಿಯ ಮಕ್ಕಳಾಗಿ ಭೂಮಿಗೆ ಮತ್ತು ನಮ್ಮ ಸುತ್ತಮುತ್ತ ಇರುವಂತಹ ನಮ್ಮ ತಂದೆ ತಾಯಿಗಳಿಗೆ ಋಣಿಯಾಗಿರಬೇಕು. ಋಣಿಯಾಗಿರ್ಬೇಕಂದ್ರೆ ನಾವು ಯಾವುದೇ ರೀತಿ ರೆಸ್ಪಾನ್ಸಿಬಲ್ ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಮುದ್ದೆ ಕುಡಿಯೋದಾಗಿರ್ಬೋದು, ಅದನ್ನೇ ಅಂತ ಅಲ್ಲ, ಬೇರೆ ಯಾವುದೇ ದುಶ್ಚಟಗಳಿಂದ ನಾವು ದೂರ ಇದ್ದು ಈ ರೀತಿಯ ಗುಣಗಳನ್ನು ತೀರಿಸಬೇಕಾಗ್ತದೆ.
ಮತ್ತೆ ಶ್ರೀಕೃಷ್ಣ ಪರಮಾತ್ಮ ಮತ್ತೊಂದ್ಸಲ ಹೇಳ್ತಾನೆ, ಪಾರ್ಥ ಕೃಷ್ಣ ಕುರುಕ್ಷೇತ್ರದಲ್ಲಿ, ಪಾರ್ಥ ನೀನು ನಿನ್ನ ಕೆಲಸವನ್ನು ಮಾಡು, ನೀನು ನಿನ್ನ ಕರ್ಮವನ್ನು ಮಾಡು ಅಂತ ಹೇಳ್ತಾನೆ. ಆಗ ನಾನು ಯಾಕೆ ನನ್ನ ಕಡೆ ಇರುವಂತಹ ಎಲ್ಲ ಸಾಧಿಸಿ ಇದನ್ನು ಬರಬೇಕು, ಅವೆಲ್ಲ ನಾನು ಅರ್ಥಕೊಂಡಿದ್ದೆ, ತಾಯಿಗಳು ಬಂದು ನಾನು ಏನು ಮಾಡಬೇಕಂತ, ಬೇಡ ನೀನು ಕರ್ಮ ನೀನು ಮಾಡು, ಕರ್ಮ ಮಾಡಿದ್ರೆ ನಿನ್ನ ಕೆಲಸ ಈ ಭೂಮಿಗೆ ಸಾರ್ಥಕವಾಗ್ತದೆ. ಹಾಗಾಗಿ ನೀನು ಕರ್ಮ ಮಾಡಲೇಬೇಕು, ಈಗ ಮಾಡಲೇಬೇಕು ಅಂತೇಳಿ ನಿನಗೆ ಪಾರ್ಥ ಅಂತ ಹೆಸರು ಇಟ್ಟಿದ್ದಾರೆ ಅಂತಂದರೆ, ಪಾರ್ಥ ಅಂತಂದರೆ ಬರೀ ನಿನ್ನ ಹೆಸರು ಒಂದು ಕರೆಯೋದಕ್ಕೆ ಅಂತ ಇಟ್ಟದಲ್ಲ, ಭೂಮಿ ತಾಯಿ, ಪೃಥ್ವಿ ಅಂದರೆ ಭೂಮಿಯ ಹೆಸರನ್ನು ನಿನಗೆ ಇಟ್ಟಿದ್ದಾರೆ. ನೀನು ಸತ್ತ ನಂತರ ಇರೋದು ಭೂಮಿನಲ್ಲಿ ಉಣ್ತಾರೆ, ಪಂಚಭೂತಗಳಲ್ಲಿ ನೀನು ಆಗೋಕೆ ಹೀಗಾಡಿಸುತ್ತಾರೆ. ಹೀಗಾಗಿ ನೀನು ಭೂಮಿಯನ್ನು ತಿಳಿಸ್ತಾ ಇರಬೇಕು, ಯುದ್ಧ ಮಾಡಲೇಬೇಕು, ದುಷ್ಟರನ್ನ ಸಂಹಾರ ಮಾಡಲೇಬೇಕು, ಹಾಗಾಗಿ ನೀನು ಯುದ್ಧ ಮಾಡಲೇಬೇಕು ಅಂತೇಳಿ ಪಾರ್ಥನಿಗೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ವಿಶೇಷವಾದಂಥ ಉಪದೇಶಗಳನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಸಹ ಮಾಡ್ಕೋಬೇಕು. ನಾವೆಲ್ಲರೂ ಪಾರ್ಥರೇ, ನಾವು ಸೆರೆಗಟ್ಟಿದ ನಂತರ ಎಲ್ಲ ನಾವೆಲ್ಲ ಭೂಮಿಯಲ್ಲಿ ಬೆಕ್ಕಿನಲ್ಲಿ ಸುಡ್ತಾರೆ. ಹೀಗಾಗಿ ನಾವು ಸಹ ಪಾರ್ಥನ ಎತ್ತಿನಲ್ಲಿ, ಅರ್ಜುನ ಎತ್ತಿನಲ್ಲಿ ಅಟ್ಲೀಸ್ಟ್ ಒಂದು ನಾವು ಸ್ವಲ್ಪ ಋಣ ಮಾತ್ರ ನಾವು ನಮ್ಮ ಈ ಭೂಮಿಗೆ ಬಂದಿದ್ದೀವಿ, ಭೂಮಿಯ ಋಣವನ್ನು ತೀರಿಸಬೇಕು, ತಂದೆ ತಾಯಿಯನ್ನು ತೀರಿಸಬೇಕು. ಹಾಗಾಗಿ ನಾವೆಲ್ಲ ಸಹ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳ ಅಂತ ಹೇಳಿ ಮತ್ತೆ ಮಾತಾಡ್ತಾರೆ. ಶ್ರೀಕೃಷ್ಣ ಪರಮಾತ್ಮ ದೇವತೆಗಳು ಸಹ ಮನುಷ್ಯ ಜನ್ಮ ತಾಳಲಿಕ್ಕೆ ಕಾತಿರ್ತಾರಂತೆ. ಸುಮಾರು 75-76 ವರ್ಷ ಜೀವರಾಶಿಗಳು ಹಾಗೆ ನಾವು ಆ ನಂತರ ನಾವು ಮನುಷ್ಯರಾಗಿ ಬಂದಿದ್ದೀವಿ. ಹಾಗೆಯೇ ದೇವತೆಗಳು ಸಹ ಭೂಮಿಯಲ್ಲಿ ಮನುಷ್ಯರಾಗಬೇಕು ಅಂತ ಕಾತಿರ್ತಾರಂತೆ. ಅಂತಹ ಪುಣ್ಯ ನಮಗೆ ಸಿಕ್ಕಿದೆ. ಈ ಪುಣ್ಯದ ಕೆಲಸವನ್ನು ನಾವು ಈ ಮನುಷ್ಯ ಜನ್ಮದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡೋದ್ರ ಮುಖಾಂತರ ದೇವರಿಗೆ ಒಂದು ನಮಸ್ಕಾರ ಮಾಡೋ ಮುಖಾಂತರ ಒಂದು ಎಲ್ಲರನ್ನು ವರ್ತಿಸುವ ಮುಖಾಂತರ ನಾವೆಲ್ಲರೂ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬಾಳೋಣ ಅಂತ ಆಶಿಸ್ತೇನೆ.